ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ನಲ್ಲೂ ಕೂಡ ತಮ್ಮ ಶಾಸಕರನ್ನ ರೆಸಾರ್ಟ್ ನಲ್ಲಿ ಇರಿಸಲಾಗಿತ್ತು. ಈಗ ರೆಸಾರ್ಟ್ ನಿಂದ ಬಸ್ ಮೂಲಕ ಅವರನ್ನ ಕೂಡ ವಿಧಾನಸೌಧದ ಕಡೆಗೆ ಕರೆತರಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಜೆಡಿಎಸ್ ನಲ್ಲಿ ಅತಿ ದೊಡ್ಡ ವಿಶ್ವಾಸ ಗೆದ್ದೇ ಗೆಲ್ತಾರೆ ನಮ್ಮ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಅವರು ಈಗಲೂ ಮೈಕ್ ಹಿಡಿದ್ರೆ ನೀವು ಅದನ್ನೇ ಹೇಳ್ತಾರೆ, ಅವರು ಗೆಲ್ತಾರೆ ಅಂತ. ದೇವನಹಳ್ಳಿ ಹೋಟೆಲ್ ನಿಂದ ಜೆಡಿಎಸ್ ಶಾಸಕರೆಲ್ಲ ಹೊರಟಿದ್ದಾರೆ ವಿಧಾನಸೌಧದ ಕಡೆಗೆ. JW ಮ್ಯಾರೇಜ್ ಹೋಟೆಲ್ ನಿಂದ ಬಸ್ ಮೂಲಕ ವಿಧಾನಸೌಧದ ಕಡೆಗೆ. ಹೋಟೆಲ್ ನಲ್ಲಿ ತುಂಬಿದ್ದ 10 ಜನ ಜೆಡಿಎಸ್ ಶಾಸಕರು ಅಂದ್ರೆ ತಂಗಿದ್ರಂತೆ ಅಲ್ಲಿಂದ ಬಸ್ ಮೂಲಕ ಹೊರಟಿದ್ದಾರೆ. ಸಭೆಗೆ ಗೈರಾಗಿದ್ದ ಚಾಮುಂಡೇಶ್ವರಿ ಶಾಸಕ GT ದೇವೇಗೌಡರ ಆತಂಕ ಇಲ್ಲ ಬಿಡಿ, ಅವರೇ ಬಂದು ಮೊದಲು ಓಟ್ ಮಾಡಿಬಿಟ್ರು. ವಿಧಾನಸೌಧದಲ್ಲಿ ಓಟ್ ಮಾಡಿ ಹೊರಟಿದ್ದಾರೆ GT ದೇವೇಗೌಡರು. ಸದ್ಯಕ್ಕೆ ಅಡ್ಡ ಮತದಾನ ಅನ್ನುವಂಥ ಆತಂಕ ಇದ್ದಂಗೆ ಕಾಣಿಸಲ್ಲ. ಯಾಕಂದ್ರೆ ದೇವೇಗೌಡರನ್ನ JDS ನ ಅಭ್ಯರ್ಥಿ ಗೋವಿಂದರಾಜ್ ಅವರು ಆಲ್ರೆಡಿ ಸಂಪರ್ಕ ಮಾಡಿ ಮಾತನಾಡಿದ್ರಂತೆ ರಾತ್ರೋರಾತ್ರಿ. ಹಾಗಾಗಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಿಕ್ಕಿಲ್ಲ ಅನ್ನುವಂಥ ವಿಶ್ವಾಸ ಇದೆ. ಹಾಗಾಗಿ ಅಡ್ಡ ಮತದಾನದ ಬಗ್ಗೆ ಯಾವುದೇ ಬೆಳವಣಿಗೆ ಆದಂಗಿಲ್ಲ. ಆರಾಮಾಗಿ ತಮ್ಮ ಅಭ್ಯರ್ಥಿಗೆ ಓಟ್ ಹಾಕಿ GT ದೇವೇಗೌಡರು ಹೊರಟಿದ್ದಾರೆ. ಈಗ ಉಳಿದಂಥ ಶಾಸಕರೆಲ್ಲ JW ಮ್ಯಾರೇಜ್ ಹೋಟೆಲ್ನಿಂದ ಬಸ್ ಮೂಲಕ ವಿಧಾನಸೌಧದ ಕಡೆಗೆ ಹೊರಟಿರುವ ದೃಶ್ಯ ನೋಡ್ತಾ ಇದ್ದೀವಿ. ದೃಶ್ಯ ನೋಡ್ತಾ ಇದ್ದೀರಲ್ಲ, JDS ಶಾಸಕರು ಕೂಡ ಬಸ್ ಮೂಲಕ ವಿಧಾನಸೌಧದ ಕಡೆಗೆ. ಈ ಕಡೆ ಕಾಂಗ್ರೆಸ್ ಶಾಸಕರೆಲ್ಲರ ಆಲ್ರೆಡಿ ಬಂದು ವಿಧಾನಸೌಧದಲ್ಲಿ ಇಳಿದು ತಮ್ಮ ಹಕ್ಕು ಚಲಾವಣೆ ಮಾಡೋದಕ್ಕೆ ಶಾಸಕರು ಮುಂದಾಗ್ತಿದ್ದಾರೆ. BJಪಿಯವರಂತೂ ಯಾವ ರೆಸಾರ್ಟು ನೋಡ್ಕೊಂಡಿರಲಿಲ್ಲ, ಆರಾಮಾಗಿ ಅವ್ರನ್ನ ಬಿಟ್ಟಿದ್ರು ಶಾಸಕರನ್ನ. ಯಾಕಂದರೆ ಸಂಖ್ಯಾಬಲ ಇದೆ, ಯಾರು ಅಡ್ಡ ಮತದಾನ ಮಾಡುವಂಥ ಆತಂಕ ನಮ್ಮಲ್ಲಂತೂ ಇಲ್ಲವೇ ಇಲ್ಲ ಅನ್ನುವಂಥ ವಿಶ್ವಾಸ ಇತ್ತು. ಅದರಂತೆ ಎಲ್ಲ ಶಾಸಕರು ಮೊದಲೇ ಬಂದು BJಪಿಯವರೆಲ್ಲ ಓಟ್ ಮಾಡಿಬಿಟ್ಟಿದ್ದಾರೆ ತಮ್ಮ ಅಭ್ಯರ್ಥಿಗಳ ಪರವಾಗಿ. ಈಗ ಕುತೂಹಲ ಇರೋದು JDSನ 10 ಜನ ಶಾಸಕರು ಮಾತ್ರ ಬಸ್ಸಲ್ಲಿ ಬರ್ತಿದ್ದಾರೆ. GT ದೇವೇಗೌಡರ ಬಗ್ಗೆ ಆತಂಕ ಇತ್ತು, ಅವರು ಕೂಡ ಮತ ಚಲಾವಣೆ ಮಾಡಿದ್ರು. ಈ ಹನೂರು ಶಾಸಕರ ಕಥೆ ಏನು ಅಂತ, ಮಂಜುನಾಥ್ ಅವರು ಎಲ್ಲಿದ್ದಾರೆ, ಬರ್ತಾರಾ, ಓಟ್ ಮಾಡ್ತಾರಾ? ಬಂದೇ ಬರ್ತಾರೆ, ಬಟ್ ರೆಸಾರ್ಟಲ್ಲಂತೂ ಇಲ್ಲ. ನಿನ್ನೆ ಸಭೆಗೂ ಕೂಡ ಕಾಣಿಸ್ಕೊಂಡಿಲ್ವಂತೆ ಹನೂರು ಶಾಸಕರು. ಹಾಗಾಗಿ ಯಾವ ಕಡೆ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ, ಯಾರಿಗೆ ಓಟ್ ಮಾಡ್ತಾರೆ, ಇದು ಕೂಡ ಕುತೂಹಲ. JDSನ 3 ಶಾಸಕರ ಬಗ್ಗೆ ಆತಂಕ ಇತ್ತು, ಅದರಲ್ಲಿ ಒಬ್ಬರು ಕ್ಲಿಯರ್ ಆದರೂ GT ದೇವೇಗೌಡರು ಬಂದು ಔಟ್ ಮಾಡಿದ್ದಾರೆ. ಬಟ್ ಉಳಿದಂತೆ ಇನ್ನಿಬ್ಬರು ಎಲ್ಲಿದ್ದಾರೆ ಅಂತ, ಬರ್ತಾರಾ, ಔಟ್ ಮಾಡ್ತಾರಾ, ಬರಲೇಬೇಕು, ಗೈರಾದರೆ ಯೂಶ್ವಲಿ ಗೊತ್ತಾಗ್ಬಿಡುತ್ತೆ ಅಂತ. ಅಂದರೆ ಅದು ಕೂಡ ಒಂದು ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಪರಿಗಣಿಸಲ್ಪಡುತ್ತೆ ಅಂತ ನಮ್ಮ ಮಾರುತಿ ಅವರು ಹೇಳ್ತಾ ಇದ್ರು, ಪೊಲಿಟಿಕಲ್ ಬ್ಯೂರೋ ಹೆಡ್. ಸೊ ಆ ರೀತಿ ಆಗಲಿಕ್ಕಿಲ್ಲ. ಬಟ್ ಏನಾದರೂ ಅನಾರೋಗ್ಯದ ಸಮಸ್ಯೆಗಳನ್ನು ಕೊಟ್ಟು ದೂರ ಉಳಿದು ಬಿಡ್ತಾರಾ ಅಂತ. ನಿಮಗೆ ನೆನಪಿರ್ಬೋದು, ರಾಜ್ಯಸಭೆ ಚುನಾವಣೆಯಲ್ಲಿ ಈ ಹಿಂದೆ ST ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರು. ಶಿವರಾಮ್ ಹೆಬ್ಬಾರ್ ಅವರು ಬರಲೇ ಇಲ್ಲ. ಕೊನೆ ಕ್ಷಣದ ತನಕ ಕೂಡ ಬರ್ತಾರೆ ಔಟ್ ಮಾಡೋಕ್ಕೆ ಅಂತ ಅಂದರೆ ಕೊನೆಗೆ ಬರಲೇ ಇಲ್ಲ, ಗೈರಾಗ್ಬಿಟ್ರು, ಓಟೇ ಮಾಡಲಿಲ್ಲ. ಸೊ ಆ ರೀತಿ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋಕ್ಕಾಗಲ್ಲ. ಬಟ್ ಎನಿವೆ ಅವರೆಲ್ಲ ಉಚ್ಚಾಟನೆ ಆಗಿದ್ದಾರೆ ಬಿಡಿ ಪಕ್ಷದಿಂದ. ಬಟ್ ಅಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋಕ್ಕಾಗಲ್ಲ. ಅವ್ರು ಪಕ್ಷದಲ್ಲಿ ಇದ್ದು ಕೂಡ ಬರಲಿಲ್ಲ, ಆಗ ಈಗ ಉಚ್ಚಾಟಿತರಾಗಿದ್ದಾರೆ. ಓಕೆ, ಅವರಿಬ್ಬರು ಕೂಡ ದೊಡ್ಡ ಮಟ್ಟದ ತಲೆನೋವಾಗಿದ್ದರು BJP ಪಾಳ್ಯಕ್ಕೆ ಅಂತ. ಸೊ ಆ ರೀತಿ ಬರದೇ ಹೋಗ್ತಾರ ಯಾರಾದರೂ ಶಾಸಕರು ಅನ್ನೋ ಪ್ರಶ್ನೆ ಇದೆ. ಬಟ್ ಕೊನೆ ಕ್ಷಣ 4 ಗಂಟೆ ತನಕ ಕೂಡ ಇದ್ದೇ ಇರುತ್ತೆ, ಎಲ್ಲೇ ಇದ್ರೂ ಕೂಡ ಬಂದು ಓಟ್ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಸೊ ಕಾದು ನೋಡಬೇಕು ಏನು ಬೆಳವಣಿಗೆ ಆಗುತ್ತೆ 4 ಗಂಟೆ ತನಕ ಅಂತ. ಒಂದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ, ಅವ್ರಿಗೆ ಬೇಕಾಗಿರುವಂಥ ಓಟ್ಗಳು ಬರುತ್ತಾ, ಎಲ್ಲಿಂದ ಬರುತ್ತೆ ಅನ್ನೋದು. ನಮ್ಮಲ್ಲೇ ಇರೋದು ಸಾಕ್ರಿ ನಮಗೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಅವರಲ್ಲೇ ಇರೋದು ಸಾಕು ಅಂದರೂ ಕೂಡ ಎಲ್ಲರೂ ಕೂಡ ಕರೆಕ್ಟಾಗಿ ವ್ಯಾಲಿಡ್ ಆಗಿ ಓಟ್ ಮಾಡಿದ್ರೆ ಮಾತ್ರ ಗೆಲ್ಲಿಸ್ಕೊಂಡು ಬರಬಹುದು. ಬಟ್ ಯಾವುದಾದ್ರೂ ಒಂದು ಇನ್ವ್ಯಾಲಿಡ್ ಆದರೂ ಕೂಡ ಕಷ್ಟ. ಈ ಕಡೆ JDSನಲ್ಲಿ ನಂಬರ್ನ ಕೊರತೆ ಇದೆ. ಬಟ್ ಈ ಕ್ಷಣಕ್ಕೂ ಕೂಡ ವಿಶ್ವಾಸದಲ್ಲಿದ್ದಾರೆ, ಗೆಲ್ತಾರೆ ನಮ್ಮ ಅಭ್ಯರ್ಥಿ ಅಂತ. ಹೆಂಗೆ ಅನ್ನೋದು ಪ್ರಶ್ನೆ ಇದೆ. ಆತ್ಮವಿಶ್ವಾಸ ಅಂತ ಹೇಳ್ತಾರಪ್ಪ, ಆತ್ಮವಿಶ್ವಾಸ ಯಾವ ಪಕ್ಷದಿಂದ ಬರಬಹುದು ಅಂತ. ಆತ್ಮವಿಶ್ವಾಸದ ಓಟ್ಗಳು ಕುಮಾರಸ್ವಾಮಿಯವ್ರ ನಂಬಿಕೆ ಇಟ್ಟಿರುವಂಥ ಓಟ್ಗಳು ಯಾರದ್ದು ಅಂತ. ಇನ್ಯಾರ್ದು ಕಾಂಗ್ರೆಸ್ನಲ್ಲಿ ಇರೋರ್ದು. ಬಟ್ ಹಂಗೆ ಯಾವುದು ವಾತಾವರಣ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸೊ
ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, 10 ಜನ ಶಾಸಕರು ಅಲ್ಲೇ ಉಳ್ಕೊಂಡಿದ್ರು, ಈಗ ಹೊರಟಿದ್ದಾರೆ. ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ? 3 ಜನ ಆಲ್ರೆಡಿ ಗೈರಾಗಿದ್ರು ಅನ್ನೋದ್ರ ಬಗ್ಗೆ ಇತ್ತು, ಜಿ ಟಿ ದೇವೇಗೌಡರು ಹಾಜರಾದ್ರು. ಬಟ್ ಉಳಿದಂತೆ 2 ಶಾಸಕರ ಬಗ್ಗೆ ಮಾಹಿತಿನೇ ಇಲ್ಲ JDSನಲ್ಲಿ ಏನಾಗ್ತಾ ಇದೆ ಅಂತ. ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವಂತದ್ದು. ಒಂದ್ ಕಡೆ ಕಾಂಗ್ರೆಸ್ ಈಗ ಮತ್ತೆ JDS ಏನಿದೆ, ಇವರ ಈ 2 ಪಕ್ಷಗಳ ನಡುವೆ ಇವತ್ತು ಜಿದ್ದಿನ ಕಾಳಗ ಶುರುವಾಗಿರುವಂತದ್ದು. ಒಂದ್ ಕಡೆ ಬಿಜೆಪಿ ಈಗಾಗಲೇ ಸೇಫ್ ಝೋನ್ ಅಲ್ಲಿ ಇರುವಂತದ್ದು. ಈಗ ಏನು ಮತಗಳ ಬೇಡಿಕೆ ಇರುವಂತದ್ದು ಕಾಂಗ್ರೆಸ್ ಮತ್ತೆ JDS ಗೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ವಂಡರ್ಲಾ ಬಳಿ ಇರುವಂತ ರೆಸಾರ್ಟ್ ನಲ್ಲಿ ಇವತ್ತು ಕಾಂಗ್ರೆಸ್ನ ಶಾಸಕರು ಏನು ವಿಧಾನಸಭೆ ಮತದಾನಕ್ಕೆ ಬಂದಿರುವಂತದ್ದು. ಮತ್ತೆ ಇವತ್ತು ದೇವನಹಳ್ಳಿ ಭಾಗದಲ್ಲಿರುವಂತ ಏನು JW ಮ್ಯಾರಿಯಟ್ ಹೋಟೆಲ್ ನಲ್ಲಿ ನಿನ್ನೆಯಿಂದಲೂ ಸಹ JDS ಶಾಸಕರು ವಾಸ ಹೂಡಿದ್ರು. ಇವರ ಎಲ್ಲ ನೇತೃತ್ವವನ್ನ ಏನು ಕೇಂದ್ರ ಸಂಸದರಾಗಿರುವಂತ HD ಕುಮಾರಸ್ವಾಮಿ ಅವರು ಏನು ಎಲ್ಲ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿದ್ರು. ನಿನ್ನೆಯೂ ಸಹ ಅನೇಕ ಶಾಸಕರು ಈ ಖಾಸಗಿ ಹೋಟೆಲ್ ನಲ್ಲಿ ತಂಗಿದ್ರು. ನೈಟ್ ವರ್ಗೂ ಸಹ ಅಂದ್ರೆ ರಾತ್ರಿವರೆಗೂ ಸಹ ಅವ್ರಿಗೆ ಒಂದಿಷ್ಟು ಯಾವ ರೀತಿ ಮತದಾನ ಮಾಡಬೇಕು, ನಮ್ಮ ಹಕ್ಕೊತ್ತಾಯಗಳೇನು ಅನ್ನುವಂತ ಒಂದು ವಿಚಾರಗಳನ್ನೆಲ್ಲ ಸಹ ಅವ್ರಿಗೆ ತಿಳುವಳಿಕೆ ಹೇಳಿ ಯಾವುದೇ ರೀತಿಯಾದಂತ ವೋಟ್ ಪೋಲ್ ಆಗ್ಬಾರ್ದು ಅಂತ ಹೇಳಿ ಒಂದು ಮುನ್ಸೂಚನೆಯನ್ನ ಕೊಟ್ಟು ಅಲ್ಲಿಂದ ಕೇಂದ್ರ ಸಚಿವರು ಸಹ ಬೆಂಗಳೂರಿನ ಕಡೆ ಮಕ ಮಾಡಿದ್ರು. ಆದ್ರೆ ಕೆಲ ಶಾಸಕರು ನೈಟು ಬಂದು ಮತ್ತೆ ಬೆಂಗಳೂರಿನ ಕಡೆ ತಮ್ಮ ವಾಸ್ತವ್ಯದ ಕಡೆ ಮಕ ಮಾಡಿದ್ರು. ಮತ್ತೆ ಇವತ್ತು ಅದೇ ರೀತಿಯ ರೆಸಾರ್ಟ್ಗೆ ಬೆಳಗ್ಗೆ ಬಂದು ಮತ್ತೆ ಅಲ್ಲಿಂದ ಇವತ್ತು ವಿಧಾನ ಪರಿಷತ್ಗೆ ಚುನಾವಣೆಗೆ ಮತದಾನ ಮಾಡ್ಲಿಕ್ಕೆ ಈಗಾಗಲೇ JDS ಶಾಸಕರು ಖಾಸಗಿ ರೆಸಾರ್ಟ್ ನಿಂದ ಬೆಂಗಳೂರಿನ ಕಡೆ ಮಕ ಮಾಡಿರುವಂತದ್ದು. ಶ್ರುತಿ. ಓಕೆ ಮಹೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.